চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 31. ವಿಶ್ವವಿಜೇತ ವಿವೇಕಾನಂದದ ಮೊದಲನೇ ಅಧ್ಯಾಯವಾದಂಥ ರಾಜಪುತಾನದ ರಾಜರೊಂದಿಗೆ ಅನ್ನುವಂತಹ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ. ಈಗ ಅಧ್ಯಾಯ 2, ಲೋಕಾತೀತನ ಲೋಕಾನುಭವ. 1891 ಅಕ್ಟೋಬರ್ ತಿಂಗಳ ಅಂತ್ಯದಲ್ಲಿ ಸ್ವಾಮೀಜಿ ಈಗ ಖೇತ್ರಿಯಿಂದ ಅಂತೂ ಇಂತೂ ನಿರ್ಧಾರ ಮಾಡಿ ಹೊರಟಿದ್ದಾರೆ. ಮಹಾರಾಜ ಹಾಗೆ ಇತರ ಭಕ್ತ ಶಿಷ್ಯ ವರ್ಗದವರೆಲ್ಲರೂ ಕೂಡ ಭಾರವಾದ ಹೃದಯದಿಂದ ಸ್ವಾಮೀಜಿಯನ್ನ ಬೀಳ್ಕೊಟ್ರು. ರಾಜಪುತಾನದ ಭೇಟಿಯನ್ನು ಮುಗಿಸ್ಕೊಂಡು ಸ್ವಾಮೀಜಿ ಈಗ ಪಶ್ಚಿಮದ ಕಡೆಗೆ ಹೊರಟಿದ್ದಂಥವರು ಮೊದಲು ಬಂದು ಸ್ವಲ್ಪ ದಿನ ವಿರಮಿಸಿದ್ದು ಅಜ್ಮೀರ್ ಅನ್ನುವಂಥ ಜಾಗದಲ್ಲಿ. ಇಲ್ಲಿ ಈಗಾಗಲೇ ಸುಮಾರು 3 ವಾರಗಳ ಕಾಲ ಉಳ್ಕೊಂಡಿದ್ರು. ಮೌಂಟ್ ಅಬುವಲ್ಲಿ ತಾವು ಭೇಟಿ ಮಾಡಿದ್ದಂಥ ಹರಿವಿಲಾಸ್ ಸಾರದ ಅವನ ಮನೆಯಲ್ಲಿ ಅವರು ಸ್ವಾಮೀಜಿ 3-4 ದಿನಗಳನ್ನು ಕಳೆದ್ರು. ನಂತರ ಅವರು ಸಾರದಾನ ಸ್ನೇಹಿತನಾದಂಥ ಶ್ಯಾಮ್ಜಿ ಕೃಷ್ಣ ಶರ್ಮಾ ಅನ್ನೋ ಮನೆಯಲ್ಲಿ ಬಂದು ಇಳಿದುಕೊಂಡ್ರು. ಅಜ್ಮೀರ್ದಲ್ಲಿ ಸುಮಾರು 3 ವಾರಗಳನ್ನು ಕಳೆದಂಥ ಸ್ವಾಮೀಜಿ ಪಶ್ಚಿಮ ಭಾರತದ ಕಡೆಗೆ ತಮ್ಮ ಪ್ರಯಾಣವನ್ನು ಮುಂದುವರೆಸಿ ನಿಧಾನವಾಗಿ ಈಗ ಅಹಮದಾಬಾದ್ ಕಡೆಗೆ ಬಂದಿದ್ದಾರೆ. ಇಲ್ಲಿ ಅವರು ಒಬ್ಬ ಸಾಮಾನ್ಯ ಸಾಧುವಿನ ಹಾಗೆ ಮಧುಕರಿ ಭಿಕ್ಷೆಯ ಮೇಲೆ ಜೀವಿಸ್ತಾ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶನ ಮಾಡ್ತಾ ಓಡಾಡ್ಕೊಂಡಿದ್ರು. ಕೆಲವು ದಿನಗಳು ಕಳೆದ ನಂತರ ಅಹಮದಾಬಾದಿನ ಉಪಾಧ್ಯಾಯ ಅಥವಾ ಉಪನ್ಯಾಯಾಧೀಶನಾಗಿದ್ದಂಥ ಲಾಲ್ ಶಂಕರ್ ಉಮಿಯಾ ಅನ್ನೋನ ಅತಿಥಿಯಾಗಿ ಉಳ್ಕೊಂಡ್ರು. ಇಲ್ಲಿನ ಜೈನ ದೇವಾಲಯಗಳು, ಮಸೀದಿ, ಗೋರಿಗಳು ಹಾಗೆ ಇತರ ಚಾರಿತ್ರಿಕ ಸ್ಥಳಗಳನ್ನು ಸ್ವಾಮೀಜಿ ಸಂದರ್ಶನ ಮಾಡಿದ್ರು. ಅವುಗಳ ಅದ್ಭುತವನ್ನು ಕಂಡು ಆಶ್ಚರ್ಯಪಟ್ಟರು. ಅಲ್ಲದೆ ಇಲ್ಲಿನ ಹಲವಾರು ಜೈನ ಪಂಡಿತರ ಜೊತೆಗೆ ಸಂಭಾಷಣೆಯನ್ನು ನಡೆಸ್ತಾ ಜೈನ ಧರ್ಮ ಸಂಸ್ಕೃತಿಗಳ ಕುರಿತಾಗಿ ತಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳ್ತಾ ಹೀಗೆ ದಿನಗಳು ಕಳೀತಾ ಇದೆ. ಹೀಗೆ ಅವರ ಜ್ಞಾನವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸರಿಯಾದ ಸುಯೋಗ ಸ್ವಾಮೀಜಿಗೆ ಸಿಕ್ತು ಅಂತ ಕೂಡ ಇಲ್ಲಿ ನಾವು ಭಾವಿಸಬಹುದು. ಅಹಮದಾಬಾದಲ್ಲಿ ಕೆಲವು ದಿನಗಳಿದ್ದು ಈಗ ಕಾಥೇವಾಡದ ವಾಧ್ವಾನ್ ಅನ್ನೋ ಜಾಗಕ್ಕೆ ಸ್ವಾಮೀಜಿ ಬಂದಿದ್ದಾರೆ. ಸುತ್ತಮುತ್ತಲ ಹಲವಾರು ಸ್ಥಳಗಳನ್ನು ವೀಕ್ಷಣೆ ಮಾಡ್ತಾ 1-2 ದಿನಗಳನ್ನು ಕಳೆದು ಲಿಂಬಡಿ ಅನ್ನೋ ಜಾಗದ ಕಡೆಗೆ ಹೊರಟರು. ಕಾಲ್ನಡಿಗೆಯಲ್ಲೇ ಮುಂದುವರಿತಾ ಇದ್ದಾರೆ. ಭಿಕ್ಷಾನ್ನವನ್ನು ಅವಲಂಬಿಸಿದ್ದಾರೆ. ಆಶ್ರಯ ಸಿಕ್ಕಿದ ಜಾಗದಲ್ಲಿ ಮಲಕುತ್ತಾ ಹೀಗೆ ಸಾಗ್ತಾ ಇದ್ದಾರೆ. ಲಿಂಬಡಿಯನ್ನು ತಲುಪಿದಾಗ, ಲಿಂಬಡಿ ಅನ್ನುವಂಥದ್ದು ಒಂದು ಪ್ರಾಮುಖ್ಯವಾದಂಥ ಜಾಗ. ಲಿಂಬಡಿಯನ್ನು ತಲುಪಿದಾಗ ಅಲ್ಲೊಂದು ಕಡೆ ಕೆಲವು ಸಾಧುಗಳು ವಾಸವಾಗಿರೋದಾಗಿ ವಿಷಯ ತಿಳಿದು ಬಂತು. ಅದೊಂದು ಜನದಟ್ಟಣೆಯಿಂದ ದೂರವಾದಂಥ ಜಾಗ. ಸ್ವಾಮೀಜಿ ಅಲ್ಲಿಗೆ ಹೋದಾಗ ಆ ಸಾಧುಗಳು ಅವರನ್ನ ಆದರದಿಂದ ಸ್ವಾಗತ ಮಾಡಿದ್ರು. ತಮಗೆ ಇಷ್ಟ ಬಂದಷ್ಟು ದಿನ ಸ್ವಾಮೀಜಿ ಅಲ್ಲಿರಬಹುದು ಅಂತ ಕೂಡ ವಿಷಯ ತಿಳಿಸಿದ್ರು. ದೂರ ಪ್ರಯಾಣದಿಂದ ದಣಿದು ಹಸ್ದಂಥ ಸ್ವಾಮೀಜಿಗೆ ಸಾಧುಗಳ ಆಹ್ವಾನವನ್ನ ಸಂತೋಷದಿಂದ ಸ್ವೀಕಾರ ಮಾಡಿದ್ರು. ಅವರಿಗೆ ಒಂದು ಒಳ್ಳೆಯ ಕೋಣೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು ಕೂಡ. ಆದರೆ ತಾವು ಬಂದಿರೋದು ಎಂಥ ಅಪಾಯದ ಜಾಗ ಅನ್ನೋದರ ಕನಿಷ್ಠ ಪಕ್ಷದ ಕಲ್ಪನೆ ಕೂಡ ಸ್ವಾಮೀಜಿಗೆ ಇರಲಿಲ್ಲ. ಆ ಸಾಧುಗಳೆಲ್ಲರೂ ಕೂಡ ಅತ್ಯಂತ ಕೀಳು ಮಟ್ಟದ ವಾಮಾಚಾರಿಗಳು, ವಿಕಟ ಲೈಂಗಿಕತೆಯಲ್ಲಿ ಮುಳುಗಿದ್ದಂಥವ್ರು ಅನ್ನೋ ವಿಷಯ ಸ್ವಾಮೀಜಿಗೆ ತಿಳಿದು ಬಂದಿರಲಿಲ್ಲ. ಆದರೆ ಸರಳ ಸ್ವಭಾವದ ಸ್ವಾಮೀಜಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಲೇ ಆ ಮೃತ್ಯು ಕೂಪದಲ್ಲಿ ಈಗ ಬಂದು ಸಿಲುಕೊಂಡು ಬಿಟ್ಟಿದ್ದಾರೆ. ಅವರಲ್ಲಿಗೆ ಹೋದ 1-2 ದಿನಗಳ ಬಳಿಕ ಪಕ್ಕದ ಕೋಣೆಯಿಂದ ಹೆಂಗಸರು ಗಂಡಸರು ಕೂಡಿ ಉಚ್ಚಟಿಸ್ತಾ ಇದ್ದಂಥ ಮಾಟ ಮಂತ್ರದ ದನಿ ಸ್ವಾಮೀಜಿಗೆ ಈಗ ಕೇಳಿ ಬಂತು. ಅನುಮಾನಗೊಂಡಂತ ಸ್ವಾಮೀಜಿ ತಕ್ಷಣ ಅಲ್ಲಿಂದ ಹೊರಟು ಬರೋದಕ್ಕೆ ನೋಡಿದಾಗ ಅನುಮಾನ ದೃಢ ಆಯಿತು. ಅವರ ಕೋಣೆಯ ಬಾಗಿಲಿಗೆ ಹೊರಗಿಂದ ಬೀಗ ಬಿದ್ದಿದೆ. ಅಲ್ಲದೆ ಅದನ್ನ ತಪ್ಪಿಸ್ಕೊಂಡು ಹೋಗದ ಹಾಗೆ ಒಬ್ಬ ಕಾವಲ್ಗಾರನನ್ನ ಬೇರೆ ಅಲ್ಲಿ ನಿಲ್ಲಿಸಿದ್ದಾರೆ. ಭಗವಂತ ತಮ್ಮನ್ನ ಇದೆಂತ ಜಾಗಕ್ಕೆ ತಂದು ಬಿಟ್ನಪ್ಪ ಅಂತ ಸ್ವಾಮೀಜಿ ಭಯ ಆಶ್ಚರ್ಯದಿಂದ ತೊಳಲ್ತಾ ಇದ್ದಾಗ ಆ ಸಾಧುಗಳ ಮುಖಂಡ ಅವರನ್ನ ತನ್ನ ಹತ್ರಕ್ಕೆ ಕರೆಸ್ಕೊಂಡು ಹೇಳ್ತಾನೆ, ಏನಪ್ಪ
ನಿನ್ನ ಮುಖದ ಕಳೆಯನ್ನ ನೋಡಿದ್ರೆ ಬಹಳ ಸಾಧನೆಯನ್ನ ಮಾಡಿ ಒಳ್ಳೆಯ ಶಕ್ತಿಯನ್ನ ಪಡೆದುಕೊಂಡಿರೋ ಹಾಗೆ ಕಾಣ್ತಿ. ಎಷ್ಟೋ ವರ್ಷಗಳ ಕಠೋರ ಬ್ರಹ್ಮಚರ್ಯವನ್ನ ಪಾಲಿಸಿಕೊಂಡು ಬಂದಿರೋದ್ರಿಂದಲೇ ಅದೆಷ್ಟೋ ವರ್ಷಗಳ ಕಠೋರ ಬ್ರಹ್ಮಚರ್ಯವನ್ನ ಪಾಲಿಸಿಕೊಂಡು ಬಂದಿರಲೇಬೇಕು. ಸಂತೋಷ ಸಂತೋಷ, ಬಹಳ ಸಂತೋಷ. ಆದ್ರೆ ಈಗ ನೋಡು, ನಿನ್ನ ಈ ತಪಸ್ಸಿನ ಫಲವನ್ನೆಲ್ಲ ನಮಗೆ ಕೊಟ್ಟು ಬಿಡಬೇಕು. ನಾವೊಂದು ವಿಶೇಷ ಸಾಧನೆಯನ್ನ ಮಾಡಿ ಸಿದ್ಧಿಯನ್ನ ಪಡ್ಕೊಳ್ಬೇಕು ಅಂತ ಇದ್ದೇವೆ. ನಿನ್ನ ಬ್ರಹ್ಮಚರ್ಯವನ್ನ ನಾವೆಲ್ಲ ಸೇರಿ ಭಂಗ ಮಾಡ್ತೀವಿ ಅಂತ ಹೇಳ್ದ. ಸ್ವಾಮೀಜಿ ಈಗ ನಡಗಿ ಹೋಗಿದ್ದಾರೆ. ಹಿಂದೆ ಶ್ರೀ ಶಂಕರಾಚಾರ್ಯರಿಗೂ ಕೂಡ ಇಂಥದ್ದೇ ಒಂದು ಅಪಾಯ ಎದುರಾಗಿತ್ತು ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಆಗ ಕಾಪಾಲಿಕರು ಅವರನ್ನೇ ಬಲಿ ಕೊಟ್ಟು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ನೋಡಿದ್ರೆ, ಇಲ್ಲಿ ಇವರು ಸ್ವಾಮೀಜಿಯ ಬ್ರಹ್ಮಚರ್ಯವನ್ನ ಬಲಿ ಕೊಡೋದ್ರ ಮೂಲಕ ತಮ್ಮ ಉದ್ದೇಶವನ್ನ ಸಾಧಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಆದ್ರೆ ಸ್ವಾಮೀಜಿಯಲ್ಲಿದ್ದಂತಹ ಪ್ರತ್ಯುತ್ಪನ್ನ ಮತಿ ಉಳ್ಳಂಥವ್ರು ಅದರಿಂದ ಅಧೀರರಾಗ್ಲಿಲ್ಲ. ಸಾಧುಗಳ ಮಾತನ್ನ ಹಗುರವಾಗಿ ತೆಗೆದುಕೊಂಡವ್ರ ಹಾಗೆ ಶಾಂತವಾಗ್ಬಿಟ್ರು. ಆದ್ರೆ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಉಪಾಯವೊಂದನ್ನ ಸ್ವಾಮೀಜಿ ಈಗ ಮನಸ್ಸಿನಲ್ಲೇ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಏನು ಉಪಾಯ ಮಾಡಿದ್ರು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.